ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ದಿನಚರಿ ವ್ಲಾಗ್ಸ್. ನಾನು ಆಲ್ರೆಡಿ ವ್ಲಾಗ್ ಮಾಡಿ 1 ಮಂತ್ ಮೇಲೇ ಆಗಿತ್ತು. ಸೊ ಏನಕ್ಕೆ ಅಂದರೆ ನಾನು ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗ್ತಿರಲಿಲ್ಲ, ಮತ್ತು ನಾನು ಸ್ಕೂಲ್ಗೆ ಹೋಗಿ ಬಂದು ಅಲ್ಲಿ ಮೊಬೈಲ್ ಬೇರೆ ಇಡಬೇಕಲ್ಲ. ಸೊ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು 9 o'clock ನಾನು ಫೋನ್ ಕೊಟ್ಟರೆ ಮತ್ತು 4 o'clock ನನಗೆ ಫೋನು ತೊಗೊಳೋದು, ಮತ್ತು ಅಲ್ಲಿ ನಾನು ವ್ಲಾಗ್ ಎಲ್ಲ ಮಾಡೋಕ್ಕಾಗೋದಿಲ್ಲ, ವಿಡಿಯೋಸ್ ಎಲ್ಲ ತೊಗೊಳೋದಿಲ್ಲ ಸ್ಕೂಲ್ ಕ್ಯಾಂಪಸ್ಸಲ್ಲೆಲ್ಲ. ಸೊ ನಾನು ಹಂಗಾಗಿ ವಿಡಿಯೋಸ್ಟು ಮಾಡೋದು ಸ್ಟಾಪ್ ಮಾಡಿದ್ದೀನಿ ಅಷ್ಟೇ ಹೊರ್ತು ಇನ್ನೇನು ಬೇರೆ ರೀಸನ್ ಇಲ್ಲ. ಆಮೇಲೆ ಅದಕ್ಕೂ ಅಂದ್ಕೊಂಡ್ಬಿಡ್ತಾರೆ ಏನೋ ಅಷ್ಟೇ ಸಾಕಾಗೋಯ್ತೇನೋ ಅದಕ್ಕೆ ಬಿಟ್ಬಿಟ್ಟಿದ್ದಾಳೆ ಅಂತೆಲ್ಲ. ಆ ಥರ ಏನಿಲ್ಲ. ಆ್ಯಂಡ್ ಮನೆಗೆ ಆ್ಯಸ್ ಯೂಶ್ವಲ್ ಎಲ್ರಿಗೂ ಗೊತ್ತಿರೋಗೆ ನಾನು ಸ್ಯಾಟರ್ಡೇ ಹೋಗ್ತೀನಿ ನನ್ನ ಮಗನ ನೋಡೋಕ್ಕೆ. ಸ್ಯಾಟರ್ಡೇ ಹೋಗೋಷ್ಟರಲ್ಲಿ 6:30 ಆಗುತ್ತೆ. ಅಲ್ಲಿ ಹೋಗಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಹೋಗಿ 6:30 7 o'clock ಹೋಗಿ ಊಟ ಮಾಡಿ ಮತ್ತದೇ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಮಲ್ಕೊಂಡಂಗಾಗಲೇ 9:30 ಅಷ್ಟೊತ್ತಿಗೆ ಕಣ್ಣು ಹಿಡಿತಾ ಇರುತ್ತೆ ನಿದ್ದೆಗೆ. ಸೊ ಬೆಳಗ್ಗೆ ಎದ್ದು ಮತ್ತೆ ಮಂಡೇ ಬರ್ತಾಯಿರ್ತೀನಿ. ಸೊ ಹಂಗಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಆ್ಯಂಡ್ ನಮ್ಮ ಅಕ್ಕ ಸಿಕ್ಕಿದ್ಲು ಇವತ್ತು ಬೊಗಲಗುಂಟೆಲಿ. ಸೊ ನನಗೆ ಮೀಟ್ ಮಾಡಿಕೊಂಡು ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಮತ್ತೆ ನಾವು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಇನ್ನೇನು ನನ್ನ ಮಗ ನೋಡಿ ಆಡ್ತಾ ಇದ್ದಾನೆ. ಬಂದ ತಕ್ಷಣ ಬಂದ್ಬಿಡ್ತಾನೆ. ಸಮೋಸ ತಂದಿದ್ರು ನಮ್ಮ ಪಪ್ಪ. ಸಮೋಸ ತಿಂದ ತಕ್ಷಣ ಸ್ವಲ್ಪ ಕಾಫಿ ಕುಡಿದು ನೆಕ್ಸ್ಟು ಏನು ಅಡುಗೆ ಮಾಡೋದ ಅಂದ್ಬಿಟ್ಟು ನಮ್ಮ ಪಪ್ಪ ಮಶ್ರೂಮ್ ತೊಗೊಂಬಂದಿದ್ರು. ಸೊ ಮಶ್ರೂಮ್ ಮಾಡಿ ಚಪಾತಿ ಗ್ರೇವಿ ಥರ ಮಾಡಿಕೊಂಡು ಅನ್ನ ಮಾಡ್ಕೊಂಡು ತಿಂದ್ವಿ. ನೈಟೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಫೋನ್ ಚಾರ್ಜ್ ಸ್ವಿಚ್ ಆಫ್ ಬೇರೆ ಆಗಿತ್ತು. ಸೊ ಆ್ಯಂಡ್ ಮಾರ್ನಿಂಗ್ ಬಂದು ಗೋಧಿ ನುಚ್ಚು ಬರುತ್ತಲ್ಲ, ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ. ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಆ್ಯಂಡ್ ಕೆಲವರು ಪಾಯಸ ಮಾಡ್ಕೊತಾರೆ. ಸೊ ಉಪ್ಪಿಟ್ಟಿಗೂ ಚೆನ್ನಾಗಿರುತ್ತೆ, ಒಂದು ಪಾಯಸ ತುಂಬ ಚೆನ್ನಾಗಿರುತ್ತೆ ಗೋಧಿ ನುಚ್ಚಲ್ಲಿ. ಸೊ ಅದನ್ನೇ ನಾಷ್ಟ ಮಾಡಿದ್ದೆ. ನಮ್ಮ ಪಪ್ಪ ಇದನ್ನು ತೊಗೊಂಬಂದು ಇಟ್ಟಿದ್ರು ಲಾಸ್ಟ್ ವೀಕೆ, ಶನಿವಾರ ನೀನು ಬಂದು ಮಾಡು ಅಂತ. ಸೊ ಸಂಡೇ ಮಾರ್ನಿಂಗೆ ನಾಷ್ಟಕ್ಕೆ ಮಾಡಿದ್ದೆ ಇದನ್ನು. ಮಂಡೇ ಏನಿಲ್ಲ, ನಾನು ಹೋಗ್ಬೇಕಾದ್ರೆ ಅಲ್ಲಿ ನಾನು ನಮ್ಮ ಯಜಮಾನ್ರು ಒಟ್ಟಿಗೆ ಹೋಗ್ತೀವಲ್ಲ, ಅವರು ಸಂಡೇ ನೈಟ್ ಬರ್ತಾರೆ. ಸ್ಯಾಟರ್ಡೇ ಕೆಲಸ ಮುಗಿಸ್ಕೊಂಡು ಊರಲ್ಲೇ ಇರ್ತಾರೆ. ಸಂಡೇ ಒಂದು 3 o'clock 2 o'clock ನಂಗೆ ಬರ್ತಾರೆ ಮಧ್ಯಾಹ್ನ. ಮಂಡೇ ಒಟ್ಟಿಗೆ ಇಲ್ಲಿಂದನೇ ಕೆಲ್ಸಕ್ಕೆ ಹೋಗ್ತೀವಿ. ಸೊ ನೆಕ್ಸ್ಟ್ ಉಪ್ಪಿಟ್ಟು ಬಂದು ಇನ್ನೇನು ಮುಗೀತು. ಸೇಮ್ ಪ್ರೊಸೀಜರ್, ಉಪ್ಪಿಟ್ಟು ನಾರ್ಮಲ್ ಉಪ್ಪಿಟ್ಟು ಹೆಂಗೆ ಮಾಡ್ತೀವೋ ಅದೇ ಥರನೇ ಮಾಡೋದು. ಆ್ಯಂಡ್ ಬಿಫೋರ್ 10 minutes ಸ್ವಲ್ಪ ಹುರ್ಕೊಬೇಕಷ್ಟೆ. ಒಂದು 10 to 15 minutes ಹುರ್ಕೊಂಡ್ರೆ ಅಷ್ಟೇ ಮುಗೀತು. ನಾರ್ಮಲ್ ಉಪ್ಪಿಟ್ಟು ತರಕಾರಿ ಎಲ್ಲ ಹಾಕಿ ಸಬ್ಬಕ್ಕಿ ಸೊಪ್ಪಿಂದನೂ ಕೊತ್ತಂಬರಿ, ಬಟಾಣಿ ಮತ್ತು ಕ್ಯಾರೆಟು, ಹುರುಳಿಕಾಯಿ ಮತ್ತು ನಾರ್ಮಲ್ ಗೊತ್ತಲ್ಲ ಕಡಲೆಬೇಳೆ, ಕೊತ್ತಂಬರಿ, ಸಬ್ಬಕ್ಕಿ ಸೊಪ್ಪು ಅಷ್ಟೇನೇನಿಲ್ಲ, ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಸೇಮ್ ಫಸ್ಟ್ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸ್ಕೊಂಡು ರವೆ ಹಾಕೋದು ಅಷ್ಟೇನೇನಿಲ್ಲ, ಮುಗ್ದೋಗ್ಬಿಡುತ್ತೆ. ಬಟ್ ಟೇಸ್ಟ್ ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್. ನಾಳೆ ಸಿಗ್ತೀನಿ ಹೊಸ ವ್ಲಾಗ್ ಮೂಲಕ. ಡೈಲಿ ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ನನ್ನ ಅಕೌಂಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.